ಥ್ಯಾಂಕ್ ಯು ಸೋ ಮಚ್. ಸ್ವರ ಸಾಮ್ರಾಜ್ಞೆ ಆಶಾ ಭೋಸ್ಲೆ ಅವರು ಅಸ್ತಂಗತರಾಗಿದ್ದಾರೆ. ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಟ್ವೀಟ್ ಅನ್ನು ಮಾಡುವ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇಡೀ ಪ್ರಪಂಚದಲ್ಲೇ ಸಾಕಷ್ಟು ಕಡೆ ಹೋಗಿ ಅವರು ತಮ್ಮ ಗಾಯನವನ್ನು ಹಾಡಿ ಬಂದಿದ್ದಾರೆ. ಈಗ ಅವರ ಅಸ್ತಂಗತ ವಿಚಾರ ತಿಳಿತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟನ್ನು ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ಆಶಾ ಭೋಸ್ಲೆ ಅವರು ಒಬ್ಬ ಐಕಾನಿಕ್ ವೆರ್ಸಟೈಲ್ ಧ್ವನಿ ಇದ್ದಂಥ ಒಬ್ಬ ಗಾಯಕಿ. ಅವರ ಆ ಒಂದು ಎಕ್ಸ್ಟ್ರಾಡಿನರಿ ಮ್ಯೂಸಿಕಲ್ ಜರ್ನಿ, ಆ ಒಂದು ಡಿಕೇಡ್, ಅವರ ಸಂಸ್ಕೃತಿ, ಪಾರಂಪರಿಕತೆ ಇದೆಲ್ಲವೂ ಕೂಡ ಎಷ್ಟೇ ಹೇಳಿದ್ರೂ ಅದು ಸಾಲೋದಿಲ್ಲ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿ ಅವರ ಕುಟುಂಬಕ್ಕೆ ನಾನು ಸಾಂತ್ವನವನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಟ್ವೀಟನ್ನು ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ಒಂದಷ್ಟು ಅವರೊಂದಿಗೆ ಇದ್ದಂಥ ಫೋಟೋಗಳನ್ನು ಕೂಡ ಅಲ್ಲಿ ಹಾಕಿ, ಒಂದಷ್ಟು ಫೋಟೋಗಳು ಅವರ ಜೊತೆಯಲ್ಲಿ ಇದ್ದಂಥ ಸಂದರ್ಭದ ಫೋಟೋ, ಒಂದಷ್ಟು ಕಡೆ ಹಾನರ್ ಮಾಡ್ತಾ ಇದ್ದಂಥ ಫೋಟೋಗಳನ್ನು ಹಾಕುವ ಮೂಲಕ ಪೋಸ್ಟನ್ನು ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನೋಡಿ, ಇವತ್ತು ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಭಾರತೀಯ ಸಿನಿಮಾ ರಂಗದ ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಅವರನ್ನು ನೆನೆದು ಭಾವುಕರಾಗ್ತಿದ್ದಾರೆ. ಸಂಗೀತ ಲೋಕದ ರಾಣಿ ಅಂತಲೇ ಖ್ಯಾತಿ ಗಳಿಸಿದಂಥ ಪ್ರಸಿದ್ಧ ಗಾಯಕಿ ಆಶಾ ಭೋಸ್ಲೆ ಅವರು ಈಗ ನಮ್ಮೊಂದಿಗಿಲ್ಲ ಅನ್ನುವ ವಿಚಾರ ಗೊತ್ತಾಗ್ತದಂತೆ ಅನೇಕ ಹಿನ್ನೆಲೆ ಗಾಯಕರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಮಹಾರಾಷ್ಟ್ರದ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಅವರು ಇವತ್ತು ಮಧ್ಯಾಹ್ನ ನಿಧನರಾಗಿರೋದು. 92ನೇ ವಯಸ್ಸಿನಲ್ಲಿ ಅವರು ನಿಧನರಾಗಿದ್ದಾರೆ. ವರದಿಗಳ ಪ್ರಕಾರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಸಂಜೆ 4 ಗಂಟೆಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸೋದಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು, ಅದರ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಆಧುನಿಕ ಭಾರತೀಯ ಸಂಗೀತದ ಶ್ರೇಷ್ಠ ಗಾಯಕಿಯರಲ್ಲಿ ಒಬ್ಬರು ಅಂತೇಳಿ ಖ್ಯಾತಿ ಗಳಿಸಿದ್ದ ಪ್ರಸಿದ್ಧ ಗಾಯಕಿ ಆಶಾ ಭೋಸ್ಲೆ ಅವರು 92ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. ಆಶಾ ಭೋಸ್ಲೆ ಅವರು ನಿಧನರಾಗಿದ್ದಾರೆ. ಹಾಗಾದರೆ ಅಂತಿಮ ದರ್ಶನ ಎಲ್ಲಿ ನಡೆಯುತ್ತೆ, ಯಾವಾಗ ನಡೆಯುತ್ತೆ, ಅಂತ್ಯ ಸಂಸ್ಕಾರ ಯಾವಾಗ ನಡೆಯುತ್ತೆ ಅನ್ನೋ ವಿಚಾರಗಳು ಇವತ್ತು ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದಾರೆ. ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರನ್ನು ಎಳೆದಿರೋದು. ಅವರ ಪಾರ್ಥಿವ ಶರೀರವನ್ನು ನಾಳೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕಾಗಿ ಇಡಲಾಗುತ್ತೆ. ಅದಾದ ಬಳಿಕ ಸಂಜೆ 4 ಗಂಟೆಗೆ ಶಿವಾಜಿ ಪಾರ್ಕ್ನಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸಾಕಷ್ಟು ಗಣ್ಯರು ಬರುವಂಥ ನಿರೀಕ್ಷೆ ಕೂಡ ಇದೆ. ಇನ್ನು ಭಾರತೀಯ ಚಿತ್ರರಂಗದ ಅದ್ಭುತ ಗಾಯಕಿ ಆಶಾ ಭೋಸ್ಲೆ ಅವರು ಕೋಗಿಲೆ ಕಂಠದಿಂದ ಜಗತ್ತನ್ನೇ ರಂಜಿಸಿದ್ದ ಅವರು ಸ್ವಂತ ಬದುಕಿನ ಕಥೆ ಮಾತ್ರ ಬರೀ ಕಣ್ಣೀರಾಗೇ ಇತ್ತು. ನೋವಿನಿಂದಲೇ ಕೂಡಿತ್ತು, ವಿರಹದಿಂದಲೇ ಕೂಡಿತ್ತು ಅನ್ನೋದು ಅಕ್ಷರಶಃ ಸತ್ಯ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಆಶಾ ಭೋಸ್ಲೆ ಅವರು ತಮ್ಮ ಕುಟುಂಬದ ವಿರೋಧದ ನಡುವೆಯೂ ಕೂಡ ಗಣಪತರಾವ್ ಭೋಸ್ಲೆ ಅನ್ನೋರನ್ನ ಮದುವೆ ಆಗ್ತಾರೆ. ಆದರೆ ಆ ಮದುವೆ ಆಶಾ ಭೋಸ್ಲೆ ಅವರಿಗೆ ಹೆಚ್ಚು ದಿನ ಸಂತೋಷವನ್ನು ಕೊಡಲಿಲ್ಲ. 3 ಮಕ್ಕಳಾದ ಬಳಿಕ ಅವರು ತೀವ್ರ ಕಿರುಕುಳವನ್ನು ಅನುಭವಿಸಿದ ಅವರು
ಅವರು ಗರ್ಭಿಣಿ ಆಗಿದ್ದಾಗಲೇ ಮಕ್ಕಳನ್ನು ಕರೆದುಕೊಂಡು ತವರು ಮನೆಗೆ ವಾಪಸ್ ಆಗಬೇಕಾದಂಥ ಸಂದರ್ಭ ಬಂದೊದಗಿತ್ತು. ಇಷ್ಟೆಲ್ಲ ಕಷ್ಟಗಳಿದ್ದರೂ ಕೂಡ ಸಂಗೀತವನ್ನು ಮಾತ್ರ ಅವರು ಯಾವತ್ತೂ ಬಿಡಲಿಲ್ಲ ಅನ್ನೋದು ಈಗ ಸಿಗ್ತಾ ಇರುವಂಥ ಮಾಹಿತಿ. 1980ರಲ್ಲಿ ಆರ್ ಡಿ ಬರ್ಮನ್ ಅವರನ್ನು ಮದುವೆ ಕೂಡ ಆಗ್ತಾರೆ, ಎರಡನೇ ಮದುವೆ ಆಗ್ತಾರೆ. ಸಂಗೀತ ಲೋಕದ ಈ ಜೋಡಿ ಅಪಾರ ಹಿಟ್ ಹಾಡುಗಳನ್ನು ನೀಡಿತ್ತು. ಆದರೆ ವಿಧಿಯ ಆಟವೇ ಬೇರೆ ಆಗಿತ್ತು ವೀಕ್ಷಕರೇ. 1994ರಲ್ಲಿ ಆರ್ ಡಿ ಬರ್ಮನ್ ಅವರು ಕೂಡ ಹೃದಯಾಘಾತದಿಂದ ನಿಧನರಾಗ್ತಾರೆ. ಆಗ ಅವರು ಸಂಪೂರ್ಣವಾಗಿ ಮತ್ತೊಮ್ಮೆ ಒಂಟಿ ಆಗ್ತಾರೆ. ಪತಿಯನ್ನ ಕಳೆದುಕೊಂಡ ನೋವಿನಲ್ಲಿದ್ದ ಆಶಾ ಭೋಸ್ಲೆ ಅವರಿಗೆ ಮತ್ತೊಂದು ಭೀಕರ ಆಘಾತ ಕೂಡ ಕಾದಿತ್ತು. ಅವರಿಗೆ ಹೇಮಂತ್, ವರ್ಷ ಮತ್ತೆ ಆನಂದ್ ಎಂಬ 3 ಮಕ್ಕಳಿದ್ದಾರೆ ಇದ್ರು. ಆದರೆ 2012ರಲ್ಲಿ ಮಗಳು ವರ್ಷಾ ಭೋಸ್ಲೆ ತಮ್ಮದೇ ಮನೆಯಲ್ಲಿ ಆತ್ಮಹತ್ಯೆಗೂ ಕೂಡ ಶರಣಾಗಿದ್ದರು. ಮಗಳ ಸಾವಿರ ಲಭ್ಯವಾಗ್ತಾ ಇದೆ. ಸಾಕಷ್ಟು ಗಣ್ಯರು ಬರುವಂತ ನಿರೀಕ್ಷೆ ಕೂಡ ಇದೆ. ಇನ್ನು ಭಾರತೀಯ ಚಿತ್ರರಂಗದ ಅದ್ಭುತ ಗಾಯಕಿ ಆಶಾ ಭೋಸ್ಲೆ ಅವರು ಕೋಗಿಲೆ ಕಂಠದಿಂದ ಜಗತ್ತನ್ನೇ ರಂಜಿಸಿದ್ದ ಅವರು ಸ್ವಂತ ಬದುಕಿನ ಕಥೆ ಮಾತ್ರ ಬರೀ ಕಣ್ಣೀರಾಗೇ ಇತ್ತು. ನೋವಿನಿಂದಲೇ ಕೂಡಿತ್ತು, ವಿರಹದಿಂದಲೇ ಕೂಡಿತ್ತು ಅನ್ನೋದು ಅಕ್ಷರಶಃ ಸತ್ಯ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಆಶಾ ಭೋಸ್ಲೆ ಅವರು ತಮ್ಮ ಕುಟುಂಬದ ವಿರೋಧದ ನಡುವೆಯೂ ಕೂಡ ಗಣಪತರಾವ್ ಭೋಸ್ಲೆ ಅನ್ನೋರನ್ನ ಮದುವೆ ಆಗ್ತಾರೆ. ಆದರೆ ಆ ಮದುವೆ ಆಶಾ ಭೋಸ್ಲೆ ಅವರಿಗೆ ಹೆಚ್ಚು ದಿನ ಸಂತೋಷವನ್ನು ಕೊಡಲಿಲ್ಲ. 3 ಮಕ್ಕಳಾದ ಬಳಿಕ ಅವರು ತೀವ್ರ ಕಿರುಕುಳವನ್ನು ಅನುಭವಿಸಿದ ಅವರು ಗರ್ಭಿಣಿ ಆಗಿದ್ದಾಗಲೇ ಮಕ್ಕಳನ್ನು ಕರೆದುಕೊಂಡು ತವರು ಮನೆಗೆ ವಾಪಸ್ ಆಗಬೇಕಾದಂಥ ಸಂದರ್ಭ ಬಂದೊದಗಿತ್ತು. ಇಷ್ಟೆಲ್ಲ ಕಷ್ಟಗಳಿದ್ದರೂ ಕೂಡ ಸಂಗೀತವನ್ನು ಮಾತ್ರ ಅವರು ಯಾವತ್ತೂ ಬಿಡಲಿಲ್ಲ ಅನ್ನೋದು ಈಗ ಸಿಗ್ತಾ ಇರುವಂಥ ಮಾಹಿತಿ. 1980ರಲ್ಲಿ ಆರ್ ಡಿ ಬರ್ಮನ್ ಅವರನ್ನು ಮದುವೆ ಕೂಡ ಆಗ್ತಾರೆ, ಎರಡನೇ ಮದುವೆ ಆಗ್ತಾರೆ. ಸಂಗೀತ ಲೋಕದ ಈ ಜೋಡಿ ಅಪಾರ ಹಿಟ್ ಹಾಡುಗಳನ್ನು ನೀಡಿತ್ತು. ಆದರೆ ವಿಧಿಯ ಆಟವೇ ಬೇರೆ ಆಗಿತ್ತು ವೀಕ್ಷಕರೇ. 1994ರಲ್ಲಿ ಆರ್ ಡಿ ಬರ್ಮನ್ ಅವರು ಕೂಡ ಹೃದಯಾಘಾತದಿಂದ ನಿಧನರಾಗ್ತಾರೆ. ಆಗ ಅವರು ಸಂಪೂರ್ಣವಾಗಿ ಮತ್ತೊಮ್ಮೆ ಒಂಟಿ ಆಗ್ತಾರೆ. ಪತಿಯನ್ನ ಕಳೆದುಕೊಂಡ ನೋವಿನಲ್ಲಿದ್ದ ಆಶಾ ಭೋಸ್ಲೆ ಅವರಿಗೆ ಮತ್ತೊಂದು ಭೀಕರ ಆಘಾತ ಕೂಡ ಕಾದಿತ್ತು. ಅವರಿಗೆ ಹೇಮಂತ್, ವರ್ಷ ಮತ್ತೆ ಆನಂದ್ ಎಂಬ 3 ಮಕ್ಕಳಿದ್ದಾರೆ ಇದ್ರು. ಆದರೆ 2012ರಲ್ಲಿ ಮಗಳು ವರ್ಷಾ ಭೋಸ್ಲೆ ತಮ್ಮದೇ ಮನೆಯಲ್ಲಿ ಆತ್ಮಹತ್ಯೆಗೂ ಕೂಡ ಶರಣಾಗಿದ್ದರು. ಮಗಳ